ರಾಮಯುದ್ಧ ಆಯ್ತು, ಈಗೇನಿದ್ರು ದತ್ತಪೀಠದ ಸರದಿ. ಎಸ್, ಏನಿದು ವಿಚಾರ? ಯಾಕೆ ಇದು ಇಷ್ಟೊಂದು ಚರ್ಚೆಗೆ ಗ್ರಾಸವಾಗ್ತಾ ಇದೆ? ಯಾಕೆ ಈ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ? ರಾಮ ಮಂದಿರ ಉದ್ಘಾಟನೆ ವೇಳೆಯೇ ಜಟಾಪಟಿ ನಡೀತಾ ಇದೆ. ಹುಬ್ಬಳ್ಳಿ ಕೇಸ್ ಬಳಿಕ ಈಗ ದತ್ತಪೀಠದ ಕೇಸ್ನ ವರದಿ. ಕೇಸ್ ರಿಓಪನ್ ಮಾಡುವಂತಹ ನಿಟ್ಟಿನಲ್ಲಿ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಮತ್ತೊಂದು ಪ್ರಚೋದನಾಕಾರಿ ನಿರ್ಧಾರ ಕೈಗೊಳ್ತಾ, ಹಿಂದುತ್ವ ಅನ್ನೋದು ಒಂದು ಭಾವನೆ, ಒಂದು ಶಕ್ತಿ, ಆದ್ರೆ ಎಲ್ಲೋ ಒಂದ್ ಕಡೆ ಹಿಂದೂ ವಿರೋಧಿ ಮಾಡ್ಲಾಗ್ತಾ ಇದೆಯಾ, ಹಿಂದೂಗಳ ವಿರೋಧತ್ವವನ್ನ ಕಟ್ಕೊಳ್ಳಾಗ್ತಿದ್ಯಾ? 31 ವರ್ಷದ ಹಿಂದಿನ ಕೇಸನ್ನ ಓಪನ್ ಮಾಡಿದ್ದಾಯ್ತು, ಈಗ 7 ವರ್ಷದ ಬಳಿಕ ದತ್ತಪೀಠ ಕೇಸ್ಗೆ ಮರುಜೀವವನ್ನ ಈ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಬಿಜೆಪಿ ಅವಧಿಯಲ್ಲಿ ಕ್ಲೋಸ್ ಆಗಿದ್ದಂತ ಪ್ರಕರಣ, ಗೋರಿ ಒಡೆದ ಪ್ರಕರಣ ಸಂಬಂಧ ಸದ್ಯ ಈಗ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ವಾಟ್ಸ್ಆಪ್ ಮೂಲಕ ಹಿಂದೂ ಕಾರ್ಯಕರ್ತರಿಗೆ ವಿಚಾರಣೆಗೆ ಬರಬೇಕು ನೀವು ಅಂತ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. 31 ವರ್ಷದ ಕೇಸ್ಗೆ ಈಗ ಜೀವ ಕೊಟ್ಟಿದ್ದಾಯ್ತು, ರಿಓಪನ್ ಮಾಡಿದ್ದಾಯ್ತು. ಈಗ 7 ವರ್ಷದ ಬಳಿಕ ದತ್ತಪೀಠ ಕೇಸ್ಗೆ ಮರುಜೀವವನ್ನ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇದೆ. ಹುಬ್ಬಳ್ಳಿ ಕೇಸ್ ಓಪನ್ ಮಾಡಿರುವ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಈಗ ಆಲ್ರೆಡಿ ಹಿಂದೂ ಕಾರ್ಯಕರ್ತರ ಆಕ್ರೋಶದ ನಡುವೆ ಸಿದ್ದರಾಮಯ್ಯನವರ ಸರ್ಕಾರ ದತ್ತಪೀಠ ಕೇಸ್ನ ಮತ್ತೆ ರಿಓಪನ್ ಮಾಡುವಂತಹ ನಿಟ್ಟಿನಲ್ಲಿ ಸಮನ್ಸ್ ನೀಡಿದೆ, ವಿಚಾರಣೆಗೆ ಬರಬೇಕು ಅಂತ ಹೇಳಿ. ಗೋರಿ ಒಡೆದ ಪ್ರಕರಣ ಸಂಬಂಧ ಸಮನ್ಸ್ ಅನ್ನ ಜಾರಿ ಮಾಡಿ ಹಿಂದೂ ಕಾರ್ಯಕರ್ತರಿಗೆ ವಿಚಾರಣೆಗೆ ಬರೋದಕ್ಕೆ ಸಮನ್ಸ್ ಅನ್ನ ನೀಡಲಾಗಿದೆ. 2017ರಲ್ಲಿ ದತ್ತಪೀಠದಲ್ಲಿ ಗೋರಿ ಒಡೆದಂತಹ ಪ್ರಕರಣ ಇದು. 14 ಹಿಂದೂ ಕಾರ್ಯಕರ್ತರ ವಿಚಾರಣೆ ಸಂಬಂಧ ಸಮನ್ಸ್ ಅನ್ನ ನೀಡಲಾಗಿದೆ. ಯಾಕೆ? ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ವೇಳೆಯೇ ಈ ರೀತಿಯಾದಂತಹ ಜಟಾಪಟಿ ಆಗೋದಕ್ಕೆ ಕಾರಣ ಏನು? 7 ವರ್ಷದ ಹಳೆ ಕೇಸ್ಗೆ ಕಾಂಗ್ರೆಸ್ ಸರ್ಕಾರ ಮರುಜೀವ ನೀಡ್ತಾ ಇದೆ. 2017ರಲ್ಲಿ ದತ್ತಪೀಠದಲ್ಲಿ ಗೋರಿ ಹೊಡೆದಿದ್ದಂತಹ ಕೇಸ್ ಇದು. 2021ರಲ್ಲಿ ಆ ಕೇಸನ್ನ ಅಂದಿನ ಬಿಜೆಪಿ ಸರ್ಕಾರ ಅದನ್ನ ವಾಪಸ್ ಪಡ್ಕೊಂಡಿತ್ತು. ಈಗ 14 ಮಂದಿ ಹಿಂದೂ ಕಾರ್ಯಕರ್ತರ ವಿಚಾರಣೆಗೆ ಸಂಬಂಧಿಸಿ ನೋಟಿಸ್ ಅನ್ನ ನೀಡಲಾಗಿದೆ, ಸಮನ್ಸ್ ಅನ್ನ ನೀಡಲಾಗಿದೆ. ತುಡ್ಕೂರ್ ಮಂಜು, ಶಿವರಾಜ್, ಅಶೋಕ್, ತೇಜು, ಶ್ರೀನಾಥ್, ಲೋಕೇಶ್, ಮಹೇಂದ್ರ, ಸಂದೀಪ್ ರಾಮು, ಸಂದೇಶ್ ಸುಮಂತ್, ನಾಗೇಂದ್ರ ಪೂಜಾರಿ, ಮೋಹನ್ ವಿರುದ್ಧ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಜನವರಿ 8ನೇ ತಾರೀಕು ಕೋರ್ಟ್ಗೆ ಹಾಜರಾಗಬೇಕು ಅಂತ ಸಮನ್ಸ್ ನೀಡಲಾಗಿದೆ. ದತ್ತಪೀಠ ಹೋರಾಟಗಾರರ ವಿರುದ್ಧ ಇದ್ದಂಥ ಕೇಸ್ ಈಗ ಮರುಜೀವವನ್ನ ಪಡ್ಕೊಂಡಿದೆ. 14 ಆರೋಪಿಗಳಿಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. 7 ವರ್ಷದ ಹಳೆ ಕೇಸ್ಗೆ ಈಗ ಮರುಜೀವವನ್ನ ನೀಡಿದ್ದಾರೆ. 31 ವರ್ಷದ ಹಿಂದಿನ ಕೇಸನ್ನ ಓಪನ್ ಮಾಡಿದ್ದಾಯ್ತು. ಆಗ್ಲೇ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ಕೇಳಿಬಂದಿತ್ತು. ಬಿಜೆಪಿ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತು, ಪ್ರತಿಭಟನೆಯನ್ನ ಮಾಡ್ತು, ಆಕ್ರೋಶವನ್ನ ವಿಪಕ್ಷ ನಾಯಕನ ಆದಿಯಾಗಿಯೂ ಕೂಡ ಮಾಡಿದ್ರು. ಈಗ ಮತ್ತೆ 7 ವರ್ಷದ ಹಳೆ ಕೇಸ್ಗೆ ಮರುಜೀವವನ್ನ ನೀಡಿದೆ ಕಾಂಗ್ರೆಸ್ ಸರ್ಕಾರ. ಯಾಕೆ ಕಾಂಗ್ರೆಸ್ ಸರ್ಕಾರ ಈಗ ಈ ರೀತಿ ಮಾಡ್ತಾ ಇದೆ? ಇದು ಅವಶ್ಯಕತೆ ಇದೆಯಾ? ರಾಜ್ಯದಲ್ಲಿ ಬಗೆಹರಿಸಬೇಕಾಗಿರುವಂತಹ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿರುವಾಗ, ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಂತ ಎಲ್ಲಾ ಹಿಂದೂಗಳು ಸಂತೋಷವಾಗಿ ಇರುವಾಗ, ಇಂಥ ಸಂದರ್ಭದಲ್ಲಿ ಯಾಕೆ ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ? ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ನನ್ನ ಪ್ರಮುಖವಾಗಿ 3 ಪ್ರಶ್ನೆಗಳು ನಿಮಗೆ. ಒಂದು, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನಾ ಸಂದರ್ಭದಲ್ಲಿ ರಾಜ್ಯದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇರೋದು, ಇದರ ಹಿಂದಿನ ಉದ್ದೇಶ ಏನು ಅಂತ ನಿಮಗನ್ಸುತ್ತೆ? ಜೊತೆಗೆ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಇರುವಾಗ ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಇದು ಅವಶ್ಯಕತೆ ಇತ್ತಾ ಅಂತ? ಈಗ ಈ ಕಾಂಗ್ರೆಸ್ಸಿನ ಕರ್ನಾಟಕದ ಸರ್ಕಾರದ ನಡೆ ನೋಡಿದ್ರೆ ನೇರವಾಗಿ ಹಿಂದುತ್ವ, ಹಿಂದೂ ಕಾರ್ಯಕರ್ತರು, ದತ್ತ ಭಕ್ತರು, ರಾಮ ಭಕ್ತರು ಯಾರ್ಯಾರು ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಸ್ಪಷ್ಟ ಆಯ್ತು. ಇನ್ನು ಇವತ್ತು ಇಡೀ ದೇಶದಲ್ಲಿ 10 ಕೋಟಿ ಮನೆಗಳಿಗೆ ಸ್ವಂತ ಅಯೋಧ್ಯೆಯಿಂದ ಬಂದಂತ ಮಂತ್ರಾಕ್ಷತೆ ಹೋಗ್ತಾ ಇದೆ. ಸೊ ಒಂದು ಮನೆಯಲ್ಲಿ 5 ಜನ ಅಂತ ಹೇಳಿದ್ರು ಕೂಡ 50 ಕೋಟಿ ಜನರಿಗೆ ಮಂತ್ರಾಕ್ಷತೆ ಆಮಂತ್ರಣ ಹೋಗ್ತಾ ಇದೆ. ಸೊ ಇದೊಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ವಾತಾವರಣ ಹೇಳ್ತಾ ಇದೆ. ಮನೆಯಲ್ಲಿ ಹಳ್ಳಿಯಲ್ಲಿ ರಾಮಮಯ ಆಗಿದೆ. ಸೊ ಈ ವಾತಾವರಣ ಸಹನೆ ಆಗ್ತಾ ಇಲ್ಲ. ಇವತ್ತು ಇವ್ರಿಗೆ ಹೊಟ್ಟೆ ಉರಿತಾ ಇದೆ. ಸೊ ಇವರು ರಾವಣನ ವಂಶದ ತರ ವರ್ತನೆ ಮಾಡ್ತಾ ಇದ್ದಾರೆ. ಬಾಬರ್ನ ಪರವಾಗಿ ನಿಂತ್ಕೊಂಡಂತ ಈ ಕಾಂಗ್ರೆಸ್ ಸರ್ಕಾರ
ಸೊ ಇವತ್ತು ರಾಮಮಯ ಈ ವಾತಾವರಣ ಆದ ತಕ್ಷಣನೇ ಎಲ್ಲೋ ಒಂದ್ ಕಡೆ ಸೋಲಿನ ಭಯ ಇವರಿಗೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಅಲ್ಲ ಸರ್, ಯಾವುದರ ಸೋಲು ಸರ್? ಅಲ್ಲ, ಈ ಸೋಲಿಗೆ ಈ ಒಳೊಳಗೆ ಈಗ ಬೆಂಕಿ ಹಚ್ಚೋ ಅವಶ್ಯಕತೆ ಇದೆಯಾ? ಈ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಅವಶ್ಯಕತೆ ಇದೆಯಾ? ಇಲ್ಲ, ಅವರು ಹತಾಶರಾಗಿದ್ದಾರೆ. ಹತಾಶತನದಿಂದನೇ ಈ ವರ್ತನೆ ನಡೀತಾ ಇದೆ. ಈಗ ಗೋಧ್ರಾ ಘಟನೆ ಮರುಕಳಿಸಬಹುದು ಅಂದ್ರೆ ಏನ್ ಅರ್ಥ? ಗೋಧ್ರಾ ಘಟನೆ ಮಾಡಿದಂತವ್ರು ಮುಸ್ಲಿಮ್ರು. ಹಾಗಾದ್ರೆ ಮುಸ್ಲಿಮ್ರಿಗೆ ಪ್ರಚೋದನೆ ಕೊಡ್ತಾ ಇದ್ರಾ? ಅಥವಾ ಕಾಂಗ್ರೆಸ್ನವರೇ ಅದ್ರದ್ದು ಏನಾದ್ರು ಯೋಜನೆ ಮಾಡ್ತಾ ಇದಾರಾ? ಅಥವಾ ನಿಮಗೆ ಮಾಹಿತಿ ಇದ್ರೆ, ಬಿ ಕೆ ಹರಿಪ್ರಸಾದ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಮಾಹಿತಿ ಇದ್ರೆ ಇಮಿಡಿಯೇಟ್ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ಅದರ ಸಂಬಂಧಪಟ್ಟದ ಇಮಿಡಿಯೇಟ್ ಅದರ ದಾಖಲೆಗಳು ಕೊಡಬೇಕು. ಯಾರು, ಏನು, ಎಂತ, ಹೇಗೆ, ಯಾವ ರೀತಿ ಬರ್ತಾ ಇದೆ, ನಿಮಗೆ ಮಾಹಿತಿ ಬಂತು ಅಂತ ಅನ್ನೋದು. ಯಾಕಂದ್ರೆ ಅದು ಸಣ್ಣ ವಿಷಯ ಅಲ್ಲ, ಅದು ಬಹಳ ಗಂಭೀರವಾದಂತ ವಿಷಯ. ಅದು ಬಹಳ ಬಹಳ ದೊಡ್ಡ ವಿಚಾರ. ಅದನ್ನ ನೆಗ್ಲೆಕ್ಟ್ ಮಾಡುವಂತ ವಿಚಾರ ಅಲ್ವೇ ಅಲ್ಲ ಅದು. ಸೊ ಹೀಗಾಗಿ ಉಡಾಪೆಯಿಂದ ಏನ್ ಬೇಕಾದ್ ಮಾಡ್ತಾ ಇರುವಂತದ್ದು. ಮತ್ತು ಅವರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಗ ಡಾಕ್ಟರ್ ಯತೀಂದ್ರ ಹೇಳ್ತಾರೆ, ಹಿಂದೂ ರಾಷ್ಟ್ರ ಆದ್ರೆ ಪಾಕಿಸ್ತಾನ ರೀತಿ ಆಗತ್ತೆ, ಅಫ್ಘಾನಿಸ್ತಾನ ರೀತಿ ಆಗತ್ತೆ ಅಂತ ಹೇಳಿ. ಸೊ ಏನ್ ಮಾತಾಡ್ತಾ ಇದಾರೆ ಇವರು? ಈ ಪ್ರವೃತ್ತಿ ಈಗ ದತ್ತಪೀಠದ್ದು 7 ವರ್ಷ ಆಯ್ತು, ಆಗ್ಲೇ ಅದು ಕೇಸನ್ನ ಕ್ಲೋಸ್ ಮಾಡಿದ್ದಾರೆ. ಅದನ್ನ ಮತ್ತೆ ರಿಓಪನ್ ಮಾಡ್ತಾರೆ ಅಂದ್ರೆ ಹಾಗಾದ್ರೆ ಇಡೀ ಮತ್ತೆ ನಾವು ಯೋಚನೆ ಮಾಡ್ಬೇಕು, ಈಗ ನಮ್ ಯಾವ್ಯಾವ ಕೇಸ್ ಅದಾವ ಅದನ್ನೆಲ್ಲ ಓಪನ್ ಮಾಡ್ತಾರ ಏನೋ ಅಂತನ್ನುವಂಥದ್ದು ನಮಗೆ ಡೌಟ್ ಆಗ್ತಾ ಇದೆ. ಇದು ಜನವರಿ 22 ಉದ್ಘಾಟನೆವರೆಗೆ ಇದು ಮುಂದುವರಿಯೋದಿದ್ದು. ಸರ್, ನನಗೆ ಇನ್ನೊಂದು ಪ್ರಶ್ನೆ ಇದೆ. ಧಾರಾವಾಹಿ ತರ ಮುಂದುವರಿದು ಹಿಂದೂ ಸಮಾಜವನ್ನ ಹೆದರಿಸುವಂತ, ರಾಮ ಭಕ್ತರನ್ನ ಹೆದರಿಸುವಂತ ಪ್ರವೃತ್ತಿ, ಈ ಮಾನಸಿಕತೆ ಕಾಂಗ್ರೆಸ್. ಇನ್ನೊಂದು ಪ್ರಶ್ನೆ ಇದೆ. ಎಷ್ಟೋ ಪ್ರಕರಣಗಳಿದ್ದಾವೆ ಬಗೆಹರಿಯದಂತ, ಇನ್ನು ಏನೂ ಕೂಡ ಸರಿ ಹೋಗದಂತ ಎಷ್ಟೋ ಪ್ರಕರಣಗಳಿರುವಾಗ ಇಂಥ ಪ್ರಕರಣಗಳಲ್ಲೇ ಸರ್ಕಾರ ಹೆಚ್ಚು ಆಸಕ್ತಿ ತೋರಿಸ್ತಾ ಇದೆಯಲ್ಲ? ಏನಿಲ್ಲ, ಈಗ ರೈತರ ಆತ್ಮಹತ್ಯೆ ಇದೆ, ಬೇಕಾದಷ್ಟರಿಗೆ ರೈತರಿಗೆ ತೊಂದರೆ ಆಗ್ತಾ ಇರುವಂತ ಸಂತ್ರಸ್ತ ರೈತರಿದ್ದಾರೆ. ಆಮೇಲೆ ಈಗ ಅತಿಥಿ ಉಪನ್ಯಾಸಕರಿದ್ದಾರೆ. ಇವೆಲ್ಲ ನೋಡಿದ್ರೆ ಎಷ್ಟು ಜ್ವಲಂತ ಸಮಸ್ಯೆ ಬೇಕಾದಷ್ಟಿದಾವೆ. ಅನ್ನೆಸೆಸರಿ ಅದನ್ನ ಡೈವರ್ಟ್ ಮಾಡೋ ಸಲುವಾಗಿಯೋ ಅಥವಾ ಹಿಂದೂಗಳಿಗೆ ತೊಂದರೆ ಕೊಡೋ ಸಲುವಾಗಿನೋ ಏನ್ ಮಾಡ್ತಾ ಇದಾರೆ, ಅಕ್ಷಮ್ಯ ಅಪರಾಧ ಇದು. ಕಾಂಗ್ರೆಸ್ನವ್ರು ಮಾಡಬಾರದು. ಈ ರೀತಿ ಮಾಡುವುದರಿಂದ ತಮಗೇನು ಯಾವುದೇ ರೀತಿಯ ಲಾಭ ಆಗೋಲ್ಲ. ಬರೇ ಮುಸ್ಲಿಂ ಓಟಿಗೋಸ್ಕರ ನಾನೇನೋ ಸಾಧಿಸ್ತಾ ಇದ್ದೀನಿ ಅಂತನ್ನುವಂಥದ್ದು ಸರಿಯಲ್ಲ ಅಂತ ಅನ್ನುವಂಥದ್ದು ನಾನು ಹೇಳ್ತೀನಿ. ಸರ್, ನಿಮ್ ಸ್ಟ್ಯಾಂಡ್ ಏನು ಸರ್? ಇದು ಹೀಗೆ ಮುಂದುವರೆದ್ರೆ ಏನು ನಿಮ್ ಸ್ಟ್ಯಾಂಡ್ ಏನು? ಏನಿಲ್ಲ, ನಾವು ಇಮಿಡಿಯೇಟ್ ನಮ್ಮ ರಾಜ್ಯದ ಪ್ರಮುಖರು, ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರೋದನ್ನ ನಿಶ್ಚಯ ಮಾಡಿದೀವಿ. ಸೊ ಇದನ್ನ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತನ್ನುವಂತಹದ್ದು ಯೋಚನೆಯನ್ನು ಮಾಡ್ತಾ ಇದೀವಿ ನಾವು. ಓಕೆ, ರೈಟ್ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿದಕ್ಕಾಗಿ.